ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಪ್ಲ್ಯಾನ್ ನಾವು ನೋಡೋದಾದ್ರೆ ನಮ್ದು 30-40 ನಮ್ದು ಸೈಟ್ ಸೈಜ್ ಆಗಿರುತ್ತೆ. ನಮ್ದು ಯಾವ ಸೈಡ್ ರೋಡ್ ಇರ್ತೈತಿ ಅಂದ್ರೆ ಈಸ್ಟ್ ಸೈಡ್ ರೋಡ್ ಇರ್ತೈತಿ. ಸೊ ನಾವು ಮನೆ ಪ್ಲ್ಯಾನ್ ಸೈಜ್ ಅಂದ್ರೆ ಬಿಲ್ಟಪ್ ಏರಿಯಾ ಯಾವ್ದು ತೊಗೊಂಡಿರ್ತೀವಿ ಅಂದ್ರೆ 23 ಫೀಟ್ ಅಗಲ 27 ಫೀಟ್ ಉದ್ದ. ಆಮೇಲೆ ಇದು ಯಾವ ಆಯಾ ಬರ್ತೈತಿ ಅಂದ್ರೆ ಇದು ವೃಷಭಾಯದೊಳಗೆ ಇದು ಮನೆ ಪ್ಲ್ಯಾನ್ ಇರ್ತೈತಿ. ಸೊ ಇದ್ರದ್ದು ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಫಸ್ಟ್ ನಮ್ದು ಇಲ್ಲೇ ಏನಂತಂದ್ರೆ ಈಸ್ಟ್ ಸೈಡ್ ಇಲ್ಲೇ ನಮ್ದು ರೋಡ್ ಇರ್ತೈತಿ. ಸೊ ರೋಡಿಂದ ನಮ್ದು ಇಲ್ಲೇ ಗೇಟ್ ಒಳಗಡೆಯಿಂದ ಬಂದ್ರೆ ನಾವು ಇಲ್ಲೇ ನಮ್ಗೆ ಮನೆ ಮುಂದೆ ಇಲ್ಲೇ ನಮ್ಗೆ ಸ್ಪೇಸ್ ಇರ್ತೈತಿ. ಆ ಸೆಟ್ ಬ್ಯಾಕ್ ಎಷ್ಟೈತಿ ಅಂದ್ರೆ 9 ಫೀಟ್ ನಮ್ಗೆ ಇಲ್ಲಿಂದ ಇಲ್ಲಿಗೆ ಉದ್ದ ಸಿಗ್ತೈತಿ. ಸೊ ಅದು ನೆಕ್ಸ್ಟ್ ನಾವು ಅಲ್ಲಿಂದ ಒಳಗಡೆ ಬಂದ್ರೆ ಇಲ್ಲಿ ನಮ್ದು ಸ್ಟೆಪ್ಸ್ ಇರ್ತಾವೆ. ಮೇನ್ ಡೋರ್ ಎಂಟ್ರೆನ್ಸ್ ಅಂದ್ರೆ ಮೇನ್ ಡೋರ್ ಒಳಗಡೆ ಬಂದ್ರೆ ನಾವು ನಮ್ದು ಇಲ್ಲೊಂದು ಲಿವಿಂಗ್ ರೂಮ್ ಅನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ 13.5 ಫೀಟ್ ಅಗಲ ಐತಿ, 15.5 ಫೀಟ್ ಉದ್ದ ಐತಿ. ಇಲ್ಲೇ ನಾವು ನೋಡ್ಬೋದು ಪೂಜಾ ರೂಮ್ನ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯ ದಿಕ್ಕಿನೊಳಗೆ ನಾವು ಇಲ್ಲಿ ಪೂಜಾ ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಸೈಜ್ 3 ಫೀಟ್ ಅಗಲ 5.5 ಫೀಟ್ ಉದ್ದ ಇರ್ತೈತಿ. ಅದೇ ರೀತಿ ಇಲ್ಲಿ ನೋಡಬಹುದು ಹಾಲ್ ಒಳಗೆ ನಾವು ಟಿವಿ ಯೂನಿಟ್ ನ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಇಲ್ಲಿ ಯಾಕೆ ಪ್ಲೇಸ್ ಮಾಡಿರ್ತೀವಿ ಅಂದ್ರೆ ನಾವು ಟಿವಿನ ಇಲ್ಲಿಂದ ಕುಂತ್ ನೋಡಿದಾಗ ಸೊ ನಮ್ಗೆ ಇಲ್ಲಿ ಮೇನ್ ಡೋರ್ ಇಂದ ಯಾರು ಬರ್ತಾರ ಅನ್ನೋದು ನಮ್ಗೆ ಇಲ್ಲಿ ಒಂದು ಕಮಾಂಡಿಂಗ್ ಪೊಸಿಷನ್ ಒಳಗೆ ನಾವು ಕುಂತಿರ್ತೀವಿ. ಸೊ ದಟ್ ಇಲ್ಲಿ ಟಿವಿ ಯೂನಿಟ್ ಕೊಡೋದು ನಮ್ದು ಸೂಕ್ತ ಆಗಿರುತ್ತೆ. ನೆಕ್ಸ್ಟ್ ಇಲ್ಲೇ ನಾವೇನ್ ಮಾಡ್ಕೋಬಹುದು ಅಂದ್ರೆ ಇಂಟೀರಿಯರ್ ಒಳಗೆ ಇಲ್ಲೊಂದು ರೂಮ್ ತರ ಮಾಡ್ಕೊಂಡು ಅಥವಾ ಇಲ್ಲೇ ನಾವು ಒಂದು ಕಂಪಾರ್ಟ್ಮೆಂಟ್ ಟೈಪ್ ಮಾಡ್ಕೊಂಡು ಇಲ್ಲಿ ಗೆಸ್ಟ್ ಹಾಲ್ ಆಗಿ ಇದನ್ನ ಒಂದು 6x6 ಅಥವಾ 6x8 ಇಲ್ಲಿ ನಾವು ಒಂದು ಸ್ಮಾಲ್ ಗೆಸ್ಟ್ ಬಂದು ಕುಂದ್ರಾಕ ಇಲ್ಲಿ ನಾವು ಒಂದು ಏರಿಯಾನ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕಿನೊಳಗೆ ಕಿಚನ್ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೈಜ್ ಎಷ್ಟೈತೆ ನೋಡೋದಾದ್ರೆ 9x9 ನಮ್ದು ಕಿಚನ್ ಎಲ್ ಶೇಪ್ ಕಿಚನ್ ಇಲ್ಲಿ ನಮ್ದು ನೋಡಬಹುದು. ಸೊ ಇಲ್ಲೇ ಯಾವ ರೀತಿ ನಾವು ಕಿಚನ್ ಒಳಗೆ ಪ್ಲೇಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೇ ನಮ್ದು ಆಗ್ನೇಯ ದಿಕ್ಕಿಗೆ ನಮ್ದು ಇಲ್ಲೇ ಇಲ್ಲೇ ನಾವು ಪ್ಲೇಸ್ ಮಾಡ್ಕೋಬಹುದು. ಈಸ್ಟ್ ಸೈಡ್ ಫೇಸಿಂಗ್ ಇರ್ತೈತಿದೆ. ಅದೇ ರೀತಿ ಇಲ್ಲೇ ಕಿಚನ್ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಕಾರ್ನರ್ ಒಳಗೆ ನಾವು ಇಲ್ಲೇ ಸಿಂಕ್ ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನಮ್ದು ಏನೈತಲ್ಲ ಕಿಚನ್ ಅಪ್ಲಯನ್ಸಸ್ ಲೈಕ್ ನಮ್ದು ಮಿಕ್ಸರ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಅದನ್ನ ಈ ಕಡೆ ನಾವು ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಒಂದು ಕಿಚನ್ ಕೌಂಟರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದು ಕಂಪ್ಲೀಟ್ ಆಗಿ ನಮ್ದು ಕಿಚನ್ ಏರಿಯಾ ಆಗಿರ್ತೈತಿ. ಅದನ್ನ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡಿರ್ತೀವಿ. ಒಂದು ಪಾರ್ಟ್ ನಾವು ಇಲ್ಲೇ ಕಿಚನ್ ಆಗಿ ತಗೊಂಡ್ರೆ ಇನ್ನೊಂದು ಪಾರ್ಟ್ ನಾವು ಇಲ್ಲೇ ಡೈನಿಂಗ್ ಏರಿಯಾ ಆಗಿ ಕನ್ಸಿಡರ್ ಮಾಡಿರ್ತೀವಿ. ಸೊ ಡೈನಿಂಗ್ ಏರಿಯಾ ನಮ್ದು ಅಗಲ ಆಸ್ ಯೂಶುವಲ್ 9 ಫೀಟ್ ಇರ್ತೈತಿ, ಉದ್ದ ಇಲ್ಲೇ 5 ಫೀಟ್ ನಮ್ಗೆ ಸಿಗ್ತೈತಿ. ಸೊ ಇಲ್ಲೇ ನಾವು ಏನ್ ಮಾಡಿರ್ತೇವೆ ಅಂದ್ರೆ ಕಿಚನ್ ಇಂದ ನಾವು ಒಂದು ಸೌತ್ ಸೈಡ್ ಬ್ಯಾಕ್ ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಬ್ಯಾಕ್ ಡೋರ್ ಎದಕ್ಕೆ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಇಲ್ಲೇ ಹಿಂದೆ ನಾವು 2.5 ಫೀಟ್ ಆಫ್ಸೆಟ್ ಇಲ್ಲೇ ನಾವು ಸೆಟ್ ಬ್ಯಾಕ್ ಏನಂತೀವಲ್ಲ ಜಾಗ ಬಿಟ್ಟಿರ್ತೀವಿ. ಇದು ನಮ್ದು ಕಂಪೌಂಡ್ ಆಗಿರುತ್ತೆ. ಸೊ ಈ ಕಂಪೌಂಡ್ ಮತ್ತೆ ಇಲ್ಲೇ ನಮ್ದು ಮನೆ ವಾಲ್ ಮಧ್ಯೆ ಇರೋ ಜಾಗ ನಮ್ದು 2.5 ಫೀಟ್ ಯುಟಿಲಿಟಿ ಇರ್ತೈತಿ. ಸೊ ಈ ಯುಟಿಲಿಟಿನ ನಾವು ಯೂಸ್ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ನಾವು ಹಿಂದೊಂದು ಬ್ಯಾಕ್ ಡೋರ್ ನ ಪ್ರೊವೈಡ್ ಮಾಡಿರ್ತೀವಿ. ಇದನ್ನ ನಾನು ಚೇಂಜ್ ಮಾಡ್ಕೋಬಹುದು ಹೆಂಗಂತಂದು ಆಮೇಲೆ ಹೇಳ್ತೀನಿ ಲಾಸ್ಟಿಗೆ. ಇದನ್ನ ಕೆಲವೊಂದಿಷ್ಟು ಜನ ಇಲ್ಲಿ ಪ್ರಿಫರ್ ಮಾಡಲ್ಲ. ಸೊ ಅವಾಗ ನಾ ಏನ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದ್ರೆ ಇಲ್ಲಿ ನೈಋತ್ಯ ದಿಕ್ಕಿನೊಳಗೆ ನಾವು ಮಾಸ್ಟರ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾ ಇಲ್ಲೇ ಆಲ್ಮೋಸ್ಟ್ ಇವನ್ನೆಲ್ಲ ವಾಸ್ತು ಪ್ರಕಾರನ ಪ್ರೊವೈಡ್ ಮಾಡಿರ್ತೀನಿ, ಇನ್ಕ್ಲೂಡಿಂಗ್ ವಾರ್ಡ್ರೋಬ್ ಅಥವಾ ಬೆಡ್ ಯಾವ ಕಡೆ ಪ್ಲೇಸ್ ಆಗಿರ್ಬೇಕು ಅನ್ನೋದು. ಆಮೇಲೆ ಕಿಚನ್ ಹೋಗು ಕೂಡ ಯಾವ ಕಡೆ ಏನ್ ಇರ್ಬೇಕು ಅನ್ನೋದನ್ನು ಕೂಡ ನಾನು ವಾಸ್ತು ಪ್ರಕಾರ ಇಲ್ಲೇ ಪ್ಲೇಸ್ ಮಾಡಿರ್ತೀನಿ. ಸೊ ಇಲ್ಲೇ ನಾವು ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮಿಗೆ ನಮ್ದು ಸೈಜ್ ನೋಡೋದಾದ್ರೆ 9x11 ಇರ್ತೈತಿ. 9 ಫೀಟ್ ಅಗಲ ಇರ್ತೈತಿ, 11 ಫೀಟ್ ಇಲ್ಲೇ ಉದ್ದ ಇರ್ತೈತಿ. ಸೊ ನಾವು ಯಾವಾಗಲೂ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ದಿಕ್ಕಿನೊಳಗೆ ನಮ್ಮ ಬೆಡ್ ಯಾವ ಕಡೆ ನಾವು ಫೇಸ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ಸೌತ್ ಸೈಡ್ ಅಂದ್ರೆ ನಮ್ದು ದಕ್ಷಿಣ ಕಡೆ ನಾವು ತಲೆ ಮಾಡಿ ಮಲಗಬೇಕಂತಂದು ವಾಸ್ತು ಪ್ರಕಾರ ಹೇಳ್ತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಸೌತ್ ಕಡೆ ಕೊಡ್ತೀವಿ. ಇಲ್ಲ ಅದ್ರ ಕಡೆ ನಮ್ಗೆ ಸೌತ್ ಕಡೆ ಪ್ರಿಫರೆನ್ಸ್ ಅಥವಾ ನಮ್ಗೆ ಸೌತ್ ಕಡೆ ಕೊಡೋದಾಗ್ಲಿಲ್ಲ ಅಂದ್ರೆ ಈಸ್ಟ್ ಅಥವಾ ವೆಸ್ಟ್ ಕಡೆ ನಾವು ಮಾಡಬಹುದು. ನಾರ್ತ್ ಕಡೆ ಆಸ್ ಯೂಶುವಲ್ ಆಗಂತೂ ನಾವು ಬೆಡ್ ತಲೆನ ಪ್ಲೇಸ್ ಮಾಡಿ ಮಲಗಕ್ ಆಗೋದಿಲ್ಲ. ಸೊ ಈ 3 ದಿಕ್ಕಿನೊಳಗೆ ಯಾವ್ದು ಸೂಟೇಬಲ್ ಬೆಸ್ಟ್ ಅಂತಂದ್ರೆ ಸೌತ್ ಕಡೆ. ಅದು ನಮ್ದು ಸೌತ್ ವೆಸ್ಟ್ ಕಾರ್ನರ್ ಕಡೆ ಇದ್ರೆ ಇನ್ನೂ ಬಹಳ ಒಳ್ಳೆಯದು. ಸೊ ನೀವು ಇಲ್ಲಿ ನೋಡ್ಬೋದು ಸೌತ್ ವೆಸ್ಟಿಗೆ ವಾರ್ಡ್ರೋಬ್ ಕೂಡ ಇರ್ಬೇಕಂತಂದು ಹೇಳ್ತಾರ. ಮನೆ ನಾವು ಎಲ್ಲಾದ್ರೂ ರೂಮ್ ಒಳಗೆ ವಾರ್ಡ್ರೋಬ್ ಪ್ಲೇಸ್ ಮಾಡಿದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ವಾರ್ಡ್ರೋಬ್ ಇರ್ಬೇಕಂತಂದು ಹೇಳ್ತಾರ. ಐದರ್ ನಾವೀಗ ವಾರ್ಡ್ರೋಬ್ ನ ಈ ರೀತಿ ಪ್ಲೇಸ್ ಮಾಡಬಹುದು ಅಥವಾ ಈ ರೀತಿ ಪ್ಲೇಸ್ ಮಾಡ್ಕೋಬಹುದು. ಇಲ್ಲೇ ನಾವು ಪ್ಲೇಸ್ ಮಾಡಿದ್ರೆ ಏನಾಗ್ತೈತಿ ನಮ್ದು ಜಾಗ ವೇಸ್ಟ್ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾನು ಇಲ್ಲೇ ಪ್ಲೇಸ್ ಮಾಡಿರ್ತೀನಿ. ಇದು ಯಾವ ಕಾರ್ನರ್ ಇನ್ನೂ ಸ್ಪೆಸಿಫಿಕ್ ಆಗಿ ಹೋಗ್ಬೇಕಂದ್ರೆ ವೆಸ್ಟಿನ ಸೌತ್ 2 ಇರ್ತಾವೆ. ಒಂದು ಸೌತ್ ಇಂದ ವೆಸ್ಟ್ ಇರ್ತೈತಿ, ಒಂದು ವೆಸ್ಟ್ ಇಂದ ಸೌತ್ ಇರ್ತೈತಿ. ಸೊ ಇದು ವೆಸ್ಟಿನ ಸೌತ್ ಅಂದ್ರೆ ಈ ದಿಕ್ಕು ನಮ್ದು ಯಾವ್ದು ಮೇನ್ ಅಂದ್ರೆ ಇದು ವೆಸ್ಟ್ ಆಗಿರುತ್ತೆ.
ಈ ಕಡೆದು ನಮ್ದು ಸೌತ್ ಆಗಿರುತ್ತೆ. ವಾರ್ಡ್ರೋಬ್ ಅನ್ನು ನಾವು ವೆಸ್ಟ್ ಗೋಡೆ ಒಳಗೆ ಅಂದ್ರೆ ಪಶ್ಚಿಮ ದಿಕ್ಕಿನ ಗೋಡೆ ಒಳಗೆ ನಾವು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಅದನ್ನ ಯಾವ ಕಡೆ ಪ್ಲೇಸ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ನೋಡ್ಬೇಕು ನೀವು, ದಕ್ಷಿಣ ಕಡೆಯಿಂದ ನಾವಿಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇದನ್ನ ನಾವೇನ್ ಅನ್ಬೋದು ಅಂದ್ರೆ ವೆಸ್ಟ್ ಆಫ್ ಸೌತ್ ಆಫ್ ವೆಸ್ಟ್ ಅಂತಂದು ನಾವು ಹೇಳ್ಬಹುದು. ಅದನ್ನ ನಾವೇನ್ರ ವಾರ್ಡ್ರೋಬ್ ಈ ರೀತಿ ಉದ್ದ ಪ್ಲೇಸ್ ಮಾಡಿದ್ರೆ ಸೌತಿನ ವೆಸ್ಟ್ ಅಂದ್ರೆ ನಮ್ದು ದಕ್ಷಿಣ ದಿಕ್ಕಿಗೆ ನಾವು ದಕ್ಷಿಣ ದಿಕ್ಕಿನಲ್ಲಿ ಪಶ್ಚಿಮ ಮುಖವಾಗಿ ನಾವು ವಾರ್ಡ್ರೋಬ್ ನ ಪ್ಲೇಸ್ ಮಾಡಿರ್ತೀವಿ ಅಂತಂದು ಹೇಳ್ಬೋದು. ಸೊ ಇದನ್ನ ನಾವು ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಸೌತ್ ವೆಸ್ಟಿಗೆ ಮಾಡಿರ್ತೀವಿ. ಅದೇ ರೀತಿ ಇಲ್ಲಿ ನಾವು ವಿಂಡೋ ಪ್ಲೇಸ್ ಮಾಡಿರ್ತೀವಿ. ಕೆಲವೊಂದಿಷ್ಟು ಜನ ಪ್ರಿಫರಬಲಿ ಏನ್ ಮಾಡ್ತಾರ ಅಂದ್ರೆ ಈ ವಿಂಡೋನ ಇಲ್ಲೇ ಪ್ಲೇಸ್ ಮಾಡಿರ್ತಾರ. ಇಲ್ಲ ನಮ್ಗ ಬೇಡ ಇದು ಅಂತಂದು ಕೆಲವೊಂದಿಷ್ಟು ಜನ ಈ ಕಾರ್ನರ್ ಒಳಗೂ ಮಾಡ್ಕೊಂಡಿರ್ತಾರ. ಅಥವಾ ನಾವು ಇನ್ನೊಂದು ಮಾಡ್ಬೋದು, ಇಲ್ಲೇ ನಮ್ದು ಬೆಡ್ರೂಮ್ ದೊಡ್ಡದಿತ್ತು ಅಂದ್ರೆ ಎರಡೂ ಕಡೆ ನಾವು ವಿಂಡೋ ಪ್ಲೇಸ್ ಮಾಡ್ಕೊಂಡಾಗ ನಮಗೆ ವೆಂಟಿಲೇಷನ್ ಇನ್ನೂ ಚೆನ್ನಾಗಿ ಬರ್ತೈತಿ. ಯಾವ ರೀತಿ ಅಂದ್ರೆ ಇಲ್ಲೇ ನಾವು ಇವಾಗ 3/4 ವಿಂಡೋ ಇಲ್ಲಿ ನಾನು ಪ್ರೊವೈಡ್ ಮಾಡಿರ್ತೀನಿ ಅನ್ಕೊಂಡ್ರೆ, ನಾವು ನಮ್ದು ಏನಾದ್ರು ಇನ್ನೂ ಬೆಡ್ರೂಮ್ ದೊಡ್ಡದಿತ್ತಂದ್ರೆ ನಮ್ದು 3/4 ಇದ್ದು ಅಥವಾ 3/3 ಅಥವಾ 2/4 ನಾವು ಎರಡು ವಿಂಡೋನ ಇಲ್ಲಿ ಪ್ಲೇಸ್ ಮಾಡ್ಕೊಂಡ್ರೆ ಇನ್ನೂ ಕೂಡ ನಮ್ದು ಚೆನ್ನಾಗಿ ಕಾಣ್ತೈತಿ ಬೆಡ್ರೂಮ್. ಸೊ ಇಲ್ಲಿ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಜಾಗ ಹೆಂಗಿರುತ್ತೋ ಅದ್ರ ತಕ್ಕಂಗೆ ನಾವು ಇಲ್ಲಿ ಪ್ಲಾನ್ ಮಾಡಿರ್ತೀವಿ. ನಾ ಇಷ್ಟೆಲ್ಲ ಡಿಟೇಲ್ ಆಗಿ ಯಾಕೆ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಂದ್ರೆ, ನೀವು ಫಸ್ಟ್ ಮನೆ ಪ್ಲಾನ್ ಮಾಡುವಾಗ ಪ್ಲಾನ್ ಒಳಗೆ ನೀವು ಸಾಕಷ್ಟು ಸಲ ಚೇಂಜಸ್ ಮಾಡ್ಕೊಳ್ರಿ. ಆಮೇಲೆ ನೀವು ಒಂದ್ಸಲ ಪ್ಲಾನ್ ಕನ್ಫರ್ಮ್ ಆದ್ಮೇಲೆ ನೀವು ಯಾವಾಗ ಬುನಾದಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ಅದ ಪ್ಲಾನ್ ಅಂತೇಳಿ ಫಿಕ್ಸ್ ಆಗ್ರಿ ಮತ್ತು ಅದ ಪ್ಲಾನಿಗೆ ನೀವು ಸ್ಟಿಕ್ ಆನ್ ಆಗ್ರಿ. ಯಾಕಂದ್ರೆ ನೀವು ಪದೇ ಪದೇ ಪ್ಲಾನ್ ಚೇಂಜ್ ಮಾಡ್ಕೊಂತಿದ್ರೆ ಅದು ಇಂಜಿನಿಯರ್ಗೂ ಕೂಡ ಕಷ್ಟ ಆಗ್ತೈತಿ, ಆಮೇಲೆ ನಿಮ್ದು ಕೂಡ ಅನ್ನೆಸೆಸರಿ ಅಮೌಂಟ್ ವೇಸ್ಟ್ ಆಗ್ತೈತಿ. ಸೊ ನೀವು ಪ್ಲಾನ್ ಒಳಗೆ ಚೇಂಜ್ ಮಾಡ್ಕೊಂಡ್ರೆ ಏನಂತಂದ್ರೆ ನಿಮ್ಮ ಮನೆ ಕಟ್ಟುವಾಗ ಬಹಳ ಈಸಿ ಆಗ್ತೈತಿ ಅಂತ ಹೇಳಕ್ಕೆ ನಾನು ಇಲ್ಲೇ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ನೆಕ್ಸ್ಟ್ ಇಲ್ಲೇ ನಾವು ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ಕಾಮನ್ ಆಗಿ ಒಂದು ಟಾಯ್ಲೆಟ್ ಮತ್ತು ಇಲ್ಲೇ ಒಂದು ಬಾತ್ರೂಮ್ ನಾವು ಎರಡು ಇಲ್ಲೇ ಇರ್ತೈತಿ. ಸೊ ಇದನ್ನ ನಾವು ಒಂದು ಕಾಮನ್ ಆಗಿ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನಾವು ನೋಡೋದಾದ್ರೆ 4 ಫೀಟ್ ಆಗಲ್ಲ, 7 ಫೀಟ್ 6 ಇಂಚ್ ಅಂದ್ರೆ 7 ಫೀಟ್ ನಮ್ದು ಇಲ್ಲಿ ಉದ್ದ ಇರ್ತೈತಿ. ಇಲ್ಲಿ ನೋಡ್ಬೋದು ನಾವು ಯಾವಾಗಲೂ ವಸ್ತು ಪ್ರಕಾರ ನಮ್ದು ಕಮೋಡ್ ಆಗಲಿ ಅಥವಾ ಇಂಡಿಯನ್ ಏನೋ ನಾವು ಪ್ರೊವೈಡ್ ಮಾಡಿದ್ರು ಇಲ್ಲಿ ಟಾಯ್ಲೆಟ್ನ ನಾವು ಐದರ್ ನಾರ್ತ್ ಸೈಡ್ ಫೇಸ್ ಮಾಡ್ತಿರ್ಬೇಕು ಅಥವಾ ಸೌತ್ ಸೈಡ್ ಫೇಸ್ ಮಾಡ್ತಿರ್ಬೇಕು. ಇಲ್ಲಿ ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ನಾವು ಸೌತ್ ಸೈಡ್ ಯಾಕೆ ಪ್ರಿಫರೇಬಲ್ ಮಾಡ್ತೀವಿ ಅಂತಂದ್ರೆ, ಈಗ ನಾವು ಸೈಂಟಿಫಿಕ್ ಆಗಿ ನೋಡೋದಾತಂದ್ರೆ ಆಲ್ಮೋಸ್ಟ್ ನಮ್ದು ಇಲ್ಲೇ ರೈಟ್ ಹ್ಯಾಂಡೆಡ್ ಪರ್ಸನ್ಸ್ ಇರ್ತಾರ. ಸೊ ಇಲ್ಲೇ ನಾವು ಈ ಕಾರ್ನರ್ ಒಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲೇ ನಾವು ಜೆಟ್ ಸ್ಪ್ರೇನ ಪ್ಲೇಸ್ ಮಾಡಿದ್ರೆ ಸೊ ಅದು ನಾವು ಈಸಿಯಾಗಿ ಯೂಸ್ ಮಾಡಕ್ಕೆ ಇಲ್ಲೇ ನಮಗೆ ಅನುಕೂಲ ಆಗ್ತೈತಿ. ಸೊ ನಾವು ಸೌತ್ ಸೈಡ್ ನಾವು ಇಲ್ಲಿ ಇದನ್ನ ಫೇಸ್ ಮಾಡಿರ್ತೀವಿ. ಇದೆಲ್ಲ ಯಾಕೆ ಹೇಳತ್ತೀನಿ ಅಂತಂದ್ರೆ, ನಾವು ಮೊದಲೇ ಪ್ಲಾನ್ ಮಾಡುವಾಗ ಇದನ್ನ ಮಾಡ್ಕೊಂಡ್ರೆ ನಮ್ಗೆ ಏನಂತಂದ್ರೆ ಮನೆ ಕಟ್ಟುವಾಗ ಅಥವಾ ನಾವು ಮನೆ ಮಾಡಿದ್ಮೇಲೆ ನಮ್ಗೆ ಒಂದು ಅಸ್ಥೆಟಿಕ್ ಆಗಿ ಆಮೇಲೆ ಸೈಂಟಿಫಿಕ್ ಆಗಿ ನಮ್ದು ಮನೆ ಯಾವಾಗಲೂ ಕರೆಕ್ಟ್ ಆಗಿರ್ಬೇಕು. ಇದನ್ನ ನಾವು ಇಲ್ಲಿ ಉಲ್ಟಾ ಮಾಡಿದ್ರೆ ಏನಾಗ್ತೈತಿ, ನಮ್ದು ಜೆಟ್ ಸ್ಪ್ರೇ ನಮ್ಮ ಲೆಫ್ಟ್ ಸೈಡ್ ಬರ್ತೈತಿ. ಸೊ ನಾವು ಜೆಟ್ ಸ್ಪ್ರೇನ ಏನ್ ಮಾಡೋಕಾಗ್ತೈತಿ, ಒಂದು ರೌಂಡ್ ಹಾಕಿ ತಗೋಬೇಕಾಗ್ತೈತಿ ಅಥವಾ ಲೆಫ್ಟ್ ಹ್ಯಾಂಡ್ ಇಲ್ಲೇ ಯೂಸ್ ಮಾಡಬೇಕಾಗ್ತೈತಿ. ಆಲ್ಮೋಸ್ಟ್ ನಾವು 90% ಅಥವಾ 95% ಎಲ್ಲರೂ ರೈಟ್ ಹ್ಯಾಂಡೆಡ್ ಇರೋದ್ರಿಂದ ಅಂದ್ರೆ ನಾವು ಬಲಗೈ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇಲ್ಲೇ ನಾವು ಬಲಗಡೆ ಜೆಟ್ ಸ್ಪ್ರೇ ಇಟ್ರೆ ನಮ್ಗೆ ಇದನ್ನ ಯೂಸ್ ಮಾಡಕ್ಕೆ ಈಸಿ ಆಗ್ತೈತಿ ಅಂತ ಹೇಳ್ತಾ ಇಲ್ಲೇ ನಾವು ಇನ್ನೊಂದು ಏನು ಮಾಡ್ಬೇಕಂತಂದ್ರೆ, ಈ ವಾಲ್ ಒಳಗ ನಾವು ಇಲ್ಲೇ ಕಮೋಡ್ ಆಗಲಿ ಅಥವಾ ಇಂಡಿಯನ್ ಸೀಟ್ ಆಗಲಿ ಪ್ಲೇಸ್ ಮಾಡಿದಾಗ ಇದೇ ಲೈನ್ ಒಳಗೆ ನಮ್ದು ಇಲ್ಲಿ ಬಾತ್ ಯೂನಿಟ್ ಕೂಡ ನಾವು ಇಲ್ಲೇ ಅಂದ್ರೆ ನಮ್ದು ಇಲ್ಲೇನ ಟ್ಯಾಪ್ ಬರ್ತಾವಲ್ಲ ಸ್ನಾನ ಮಾಡೋದು ಅದನ್ನು ಇಲ್ಲೇ ಪ್ಲೇಸ್ ಮಾಡ್ಬೇಕು. ಆಮೇಲೆ ಈ ಕಾರ್ನರ್ ಒಳಗೆ ನಾವು ಸಿಂಕ್ ನ ಪ್ಲೇಸ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೇ ಒಂದೇ ವಾಲ್ ಒಳಗೆ ಎಲ್ಲ ಐಟಮ್ಸ್ ಬರೋದ್ರಿಂದ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪೈಪ್ ಕೂಡ ನಮ್ಗೆ ಕಡಿಮೆ ಯೂಸ್ ಆಗ್ತೈತಿ. ಇಲ್ಲ ಈ ಕಡೆ ಒಂದು ಆಮೇಲೆ ಇಲ್ಲಿ ಒಂದು ಆತಂದ್ರೆ ಅನ್ನೆಸೆಸರಿ ನಾವು ಏನಾಗ್ತೈತಿ ಅಂದ್ರೆ ಪೈಪ್ನ ಎಕ್ಸ್ಟ್ರಾ ಲೆಂತ್ ನಾವು ವೇಸ್ಟ್ ಮಾಡ್ದಂಗೆ ಆಗ್ತೈತಿ. ಸೊ ಒಂದೇ ಗಾಡಿ ಒಳಗೆ ಬಂದ್ರೆ ನೋಡಕ್ಕೂ ಚೆನ್ನಾಗಿ ಕಾಣ್ತೈತಿ, ಆಮೇಲೆ ಕಾಸ್ಟ್ ಆಪ್ಟಿಮೈಸೇಷನ್ ಅಂದ್ರೆ ಕಾಸ್ಟ್ ಕಡಿಮೆನೂ ಆಗ್ತೈತಿ, ಆಮೇಲೆ ಇಲ್ಲಿ ಒಂದು ಲಿನಿಯಾರಿಟಿ ನಾವು ಮೇಂಟೈನ್ ಮಾಡ್ದಂಗೆ ಆಗ್ತೈತಿ. ಆಮೇಲೆ ಇಲ್ಲೇ ನೋಡ್ಬೋದು, ಇಲ್ಲಿಂದ ಹೊರಗಡೆ ಬಂದ್ರೆ ನಾವು ಒಂದು ಗೆಸ್ಟ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಇದು ಕೂಡ 9/11 ನಮ್ದು ಸೈಜ್ ಆಗಿರುತ್ತೆ. ಇಲ್ಲೇ ನಾವು ಏನ್ ಮಾಡ್ಕೋಬಹುದು ಅಂತಂದ್ರೆ, ನಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಸಣ್ಣದಾಗ್ತೈತಿ ಅಂದ್ರೆ ಈ ಬೆಡ್ರೂಮ್ ನಾವು 1 ಫೀಟ್ ಕಡಿಮೆ ಮಾಡ್ಕೊಂಡು ಇದನ್ನ 10/11 ಮಾಡ್ಕೋಬಹುದು. ಬಟ್ ಈ ತರ ಮಾಡೋದ್ರಿಂದ ನಮ್ಗೆ ಬೆಡ್ರೂಮ್ ನೋಡೋಕೆ ಎರಡು ಸಿಮೆಟ್ರಿಕ್ ಆಗಿರ್ತೈತಿ. ಆಮೇಲೆ ಇಲ್ಲೊಂದು ನಮ್ದು ಪ್ಲಾನು ಕೂಡ ಅಸ್ಥೆಟಿಕ್ ಆಗಿ ಅಂದ್ರೆ ಅಸ್ಥೆಟಿಕ್ ವ್ಯೂ ಅಂದ್ರೆ ಚೆನ್ನಾಗಿರ್ತೈತಿ ನೋಡೋಕು. ಸೊ ಈ ರೀತಿ ನಾವು ಪ್ಲಾನ್ ಮಾಡ್ಕೊಂಡಾಗ ಏನಾಗ್ತೈತಿ ಅಂದ್ರೆ ಇಲ್ಲಿ ನಾವು ಇಲ್ಲೇ ನೋಡಿ ನಾವು ಅವಾಗಲೇ ಹೇಳಿದ್ನಲ್ಲ ಸೌತ್ ವೆಸ್ಟ್ ಈ ತರ ನಾವು ವಾರ್ಡ್ರೋಬ್ ಪ್ಲೇಸ್ ಮಾಡ್ಕೊಂಡ್ರೆ ಇದು ನಮ್ದು ಸೌತ್, ಈ ಬೆಡ್ರೂಮ್ ಇಂದ ಸೌತ್ ಡೈರೆಕ್ಷನ್ ಅಂದ್ರೆ ಈ ವಾಲ್ ಬರ್ತೈತಿ. ಸೊ ಈ ವಾಲ್ ಒಳಗೆ ನಾವು ವಾರ್ಡ್ರೋಬ್ ಪ್ಲೇಸ್ ಮಾಡ್ಕೊಂಡಿರ್ತೀವಿ. ಇದು ಹೋಗಿ ಯಾವ ಕಡೆ ಟಚ್ ಆಗ್ತೈತಿ ಅಂದ್ರೆ ವೆಸ್ಟ್, ಪಶ್ಚಿಮ ದಿಕ್ಕಿಗೆ ಟಚ್ ಆಗ್ತೈತಿ. ಸೊ ಇದನ್ನ ನಮ್ದು ಏನಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಈ ವಾರ್ಡ್ರೋಬ್ ನಾವು ಇಲ್ಲೇ ಪ್ಲೇಸ್ ಮಾಡಿರ್ತೀವಿ. ಅದೇ ರೀತಿ ನಾವಿಲ್ಲೇ ಇದನ್ನು ಮಾಡಬಹುದು.
ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಸಿಂಪಲ್ ಇಲ್ಲಿ ಏನೈತೆ ಅಂದ್ರೆ ಇಲ್ಲೇ ಟಾಯ್ಲೆಟ್ ಆಗ್ತೈತಿ. ಈ ಬೆಡ್ನ ನಾವು ಇಲ್ಲೇ ಪ್ಲೇಸ್ ಮಾಡಿದ್ರೆ ಟಾಯ್ಲೆಟ್ ಗೋಡೆಗೆ ನಾವು ಪ್ಲೇಸ್ ಮಾಡ್ದಂಗೆ ಆಗ್ತೈತಿ. ಆಮೇಲೆ ಈ ಕಾರ್ನರ್ ಯಾವ್ದಾಗ್ತೈತಿ ಅಂದ್ರೆ ನಮ್ದು ನಾರ್ತ್ ವೆಸ್ಟ್ ಕಾರ್ನರ್ ಆಗ್ತೈತಿ. ಸೊ ಇಲ್ಲಿ ನಮ್ದು ಮಾಸ್ಟರ್ ಬೆಡ್ರೂಮ್ ಒಳಗೆ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ಬೆಡ್ ಇರಬಾರ್ದಂತ ವಾಸ್ತು ಪ್ರಕಾರ ಹೇಳ್ತಾರ. ಸೊ ನಾವು ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಇದನ್ನ ಸೌತ್ ಕಡೆ ನಾವು ಇಲ್ಲೇ ಪ್ಲೇಸ್ ಮಾಡಿರ್ತೀವಿ. ಇಲ್ಲೇ ನಮ್ದು ಏನಾಗಿರ್ತೈತೆ ಅಂದ್ರೆ ಗೆಸ್ಟ್ ಬೆಡ್ರೂಮ್ ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಹೋಗಿದ್ರೆ ನಮ್ದು ಏನು ಪ್ರಾಬ್ಲಮ್ ಇರಂಗಿಲ್ಲ. ಸೊ ಅದನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ನಮ್ಗೆ ಇದು ಚೇಂಜ್ ಮಾಡ್ಕೋಬೇಕು ಅಂತಿತ್ತಂದ್ರೆ ಈ ಬೆಡ್ನ ಇಲ್ಲಿ ಹಾಕ್ಬೋದು ನಾವು. ಬಟ್ ಅಗೇನ್ ಇಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ದು ಟಾಯ್ಲೆಟ್ ರೂಮ್ ಇದ್ದ ಪೈಪ್ ಮತ್ತೆ ಇವೆಲ್ಲ ಬರೋದ್ರಿಂದ ನಾವು ಹೈಜೀನ್ ಆಗಿ ಕೂಡ ವಿಚಾರ ಮಾಡೋದ್ರಿಂದ ಫಸ್ಟಿಗೆ ಏನಾಗುತ್ತೆ ಅಂದ್ರೆ ಇಲ್ಲೇ ನಾವು ವಾರ್ಡ್ರೋಬ್ ಪ್ರೊವೈಡ್ ಮಾಡಿಬಿಟ್ರೆ ನಮ್ಗೆ ಅಗೇನ್ ಈ ಟಾಯ್ಲೆಟ್ ರೂಮು ನಮಗೆ ಇನ್ನೂ ಒಂದು 2 ಫೀಟ್ ಇದು ದೂರ ಆದಂಗೆ ಆಗ್ತೈತಿ. ಸೊ ನಮ್ಗೆ ಇಲ್ಲೇ ಹೈಜೀನ್ ಕೂಡ ನಮ್ಗೆ ಅಷ್ಟು ಸರಿಯಾಗಿ ಮೇಂಟೈನ್ ಮಾಡ್ದಂಗೆ ಆಗ್ತೈತಿ. ಇದನ್ನೆಲ್ಲ ನಾವು ಮುಂಚೆನ ಪ್ಲ್ಯಾನ್ ಮಾಡಿದಾಗ ಮನೆ ಪ್ಲ್ಯಾನ್ ಮಾಡುವಾಗ ಇದಿಷ್ಟೆಲ್ಲ ವಿಚಾರ ಮಾಡಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತೈತೆ ಅಂದ್ರೆ ಮನೆ ಎಲ್ಲ ಮುಗಿದ ಮೇಲೆ ನಮಗೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಆಗಲಿ ಅಥವಾ ನೋಡೋಕ್ಕೂ ಚೆನ್ನಾಗಿ ನಮ್ಗೆ ಮನೆ ನಮ್ಗೇನಾಗಿರುತ್ತೆ ಅಂದ್ರೆ ಮನೆ ಕಟ್ಟಿದ ಮೇಲೆ ನೋಡೋಕ್ಕೂ ಚೆನ್ನಾಗಿರ್ತೈತಿ. ಸೊ ಇದು ನಮ್ದು ಏನಂತಂದ್ರೆ 2 ಬೆಡ್ರೂಮದ್ದು ಮನೆ ಆಯ್ತು. ನೆಕ್ಸ್ಟ್ ಇಲ್ಲಿ ನಾನು ಚೇಂಜಸ್ ಏನನ್ನೋದು ಹೇಳ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ವಾಸ್ತು ಪ್ರಕಾರ ಸೌತ್ ಸೈಡ್ ದಕ್ಷಿಣಕ್ಕೆ ಡೋರ್ ಇರಬಾರ್ದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕೊಡೋದ್ರಿಂದ ಯೂಸ್ ಏನಾಗ್ತೈತಿ ಮತ್ತೆ ಇಲ್ಲಿ ಕೊಡೋದ್ರಿಂದ ಏನ್ ನಮ್ಗ ಯೂಸ್ ಇದನ್ನ ಯಾವ ರೀತಿ ಕೊಡಬಾರ್ದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಇಲ್ಲೇ ಕೊಟ್ಟಾಗ ನಮ್ಗೆ ಏನಾಗ್ತೈತೆ ಅಂದ್ರೆ ಕಿಚನ್ ಅಪ್ಲಯನ್ಸಸ್ ಆಗಲಿ ಅಥವಾ ಕಿಚನ್ ನಮ್ದು ವಾಶ್ ದೊಡ್ಡ ಪಾತ್ರೆಗಳು ವಾಶ್ ಇಲ್ಲಿ ನಾವು ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂತಂದ್ರೆ ಇವಾಗ ಇಲ್ಲಿ ನಾವು ಒಂದು ಬಟ್ಟೆ ಇಲ್ಲಿ ನಾವು ಒಗೆಯೋಕೆ ಸ್ಥಳ ಮಾಡ್ಕೊಂಡ್ರೆ ಇಲ್ಲಿಂದ ನಾವು ಬರ್ಬೋದು. ಇಲ್ಲ ಅಂದ್ರೆ ನಾವು ಮೇನ್ ಡೋರ್ ಇಂದಾನೆ ಇಲ್ಲಿ ಹೊರಗಡೆ ಬರ್ಬೇಕಾಗ್ತೈತಿ. ಸೊ ಇಲ್ಲೇ ನಾವು ಏನ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ವಾಷಿಂಗ್ ಮಿಷನ್ ಆಗಲಿ ಅಥವಾ ಇನ್ನ ಬಟ್ಟೆ ಮ್ಯಾನ್ಯುವಲ್ ಆಗಿ ಅಂದ್ರೆ ಕೈಲೇ ಬಟ್ಟೆ ಒಗೆಯೋದಾಗ್ಲಿ ಇಲ್ಲೇ ನಾವು ಅದನ್ನ ಪ್ರೊವೈಡ್ ಮಾಡ್ಕೊಂಡ್ರೆ ಇಲ್ಲಿ ಸೊ ಈಸಿ ಆಕ್ಸೆಸ್ ಆಗ್ತೈತಿ. ಸೊ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರ ವಾಸ್ತು ಪ್ರಕಾರ ನಾರ್ತ್ ಸೈಡ್ ಯಾವಾಗಲೂ ಜಾಸ್ತಿ ಜಾಗ ಬಿಟ್ಟಿರ್ಬೇಕಂತ ಹೇಳ್ತಾರ. ಹೆಂಗ ಅಂತಂದ್ರೆ ಇಲ್ಲೇ ನಾನು 2.5 ಫೀಟ್ ಏನ್ ಬಿಟ್ಟೇನಲ್ಲ ಇಲ್ಲೇ 2 ಫೀಟ್ ಬಿಟ್ಟಿರ್ತೀನಿ. ಸೊ ಈ 2 ಫೀಟ್ ಇಲ್ಲೇ ಬರಬೇಕು, ಈ 2.5 ಫೀಟ್ ಇಲ್ಲೇ ಜಾಗ ನಮ್ಗೆ ಖಾಲಿ ಇರ್ಬೇಕಂತ ಹೇಳ್ತಾರ. ಇಲ್ಲಿ ಎದಕ್ಕೆ ಜಾಸ್ತಿ ಬಿಟ್ಟಿರ್ತೀನಿ ಅಂದ್ರೆ ಅಗೇನ್ ಇಲ್ಲೇ ಯುಟಿಲಿಟಿ ಇರೋದ್ರಿಂದ ನಮ್ಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗ್ತೈತಿ ಅಡ್ಡಾಡಕ್ಕಾಗ್ಲಿ ಅಥವಾ ಯೂಸ್ ಮಾಡ್ಕೊಳಕ್ಕಾಗ್ಲಿ. ಸೊ ಇಲ್ಲೇ ನಾನು ಒಂದು 6 ಇಂಚ್ ಜಾಸ್ತಿ ಬಿಟ್ಟಿರ್ತೀನಿ ಅಂದ್ರೆ ಅರ್ಧ ಫೀಟ್. ಇಲ್ಲ ಈ ಡೋರ್ ನಮ್ಗೆ ಬೇಡ ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ಇಲ್ಲೇ 2 ಫೀಟ್ ಬಿಡೋದಕ್ಕಿಂತ ಇಲ್ಲಿ 1.5 ಫೀಟ್, ಯಾಕಂದ್ರೆ ಇದು ನಮ್ಗೆ ಯೂಸ್ ಏನೂ ಆಗ್ತಿರಂಗಿಲ್ಲ. ಅವಾಗ ಇಲ್ಲೇ ನಾವು 1.5 ಫೀಟ್ ಬಿಟ್ರೆ ನಮ್ಗೆ ಇನ್ನೊಂದು ಫೀಟ್ ಎಕ್ಸ್ಟ್ರಾ ಸಿಗ್ತೈತಿ. ಸೊ ಇಲ್ಲೇ ನಮ್ಗೆ 3 ಫೀಟ್ ಜಾಗ ಸಿಕ್ಕಂಗೆ ಆಗ್ತೈತಿ. ಅವಾಗ ನಾವು ಏನ್ ಮಾಡ್ಕೋಬಹುದು ಅಂದ್ರೆ ಈ ಕಾರ್ನರ್ ಒಳಗೆ ಒಂದು ನಾವು ಕಾಮನ್ ಟಾಯ್ಲೆಟ್ ಅಂದ್ರೆ ಹೊರಗಡೆ ಇಂಡಿಯನ್ ಟಾಯ್ಲೆಟ್ ಕೂಡ ನಾವು ಇಲ್ಲೇ 3 ಫೀಟ್ ನಮ್ಗೆ ಅಗಲ ಸಿಗ್ತೈತಿ. ಸೊ ಅದನ್ನ ನಾವು ಇಲ್ಲೇ ಮಾಡ್ಕೋಬಹುದು. ಅದು ಚಿಕ್ಕ ಆಗ್ತೈತಿ ಅಂದ್ರೆ ಇದನ್ನ ಇನ್ನೊಂಚೂರು ನಾವು ಇಲ್ಲೇ 1 ಫೀಟ್ ಜಾಗ ಕೊಟ್ವಿ ಅಂದ್ರೆ ಇಲ್ಲಿ ನಮ್ಗೆ 1.5 ಫೀಟ್ ಎಕ್ಸ್ಟ್ರಾ ಸಿಗ್ತೈತಿ. ಅಂದ್ರೆ 3.5 ಫೀಟ್ ನಮ್ಗೆ ಇಲ್ಲಿ ಜಾಗ ಸಿಗ್ತೈತಿ. ಸೊ ಈ ಕಾರ್ನರ್ ಒಳಗೆ ನಾವು ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡ್ಕೋಬಹುದು. ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ನಾರ್ತ್ ಈ ಡೋರ್ನ ಇಲ್ಲಿ ಪ್ಲೇಸ್ ಮಾಡ್ಕೊಂಡ್ರೆ ನಮಗೆ ಅಗೇನ್ ಇಲ್ಲೇ ಹಿಂದ್ಗಡೆ ಯೂಸ್ ಮಾಡೋಕೆ ಎಕ್ಸೆಸ್ ಜಾಗ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ಇಲ್ಲೇ ನಮ್ದು ಹೊರಗಡೆ ನಾವು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸ್ಟೇರ್ ಕೇಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಜಾಗ ನಮ್ದು ಇಲ್ಲಿ ವೇಸ್ಟ್ ಆಗ್ತೈತಿ. ನಮ್ದು ಕಂಪೌಂಡಿಗೆ ಹಚ್ಚಿ ನಾವು ಇಲ್ಲೇ ಲ್ಯಾಂಡಿಂಗ್ ಕೊಟ್ರೆ ನಮ್ಗೆ ಈ ಜಾಗ ಯುಟಿಲೈಸ್ ಆಗ್ತೈತಿ. ಆಮೇಲೆ ನಮ್ಗೆ ಇಲ್ಲೇ ಮುಂದ್ಗಡೆ ಇಲ್ಲೇ ನಾವು ಇಂದ ತಗೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಮುಂದ್ಗಡೆ ಇನ್ನೂ ಜಾಗ ವೇಸ್ಟ್ ಆದಂಗೆ ಆಗ್ತೈತಿ. ಸೊ ಇಲ್ಲಿಂದ ತಗೊಂಡ್ರೆ ನಮ್ಗೆ ಇಲ್ಲೇ ಸ್ಪೇಸ್ ಉಳಿತೈತಿ ಅಂತ ಹೇಳ್ತೀನಿ. ಸೊ ಇಲ್ಲೇ ನಾವು ಏನ್ ಮಾಡ್ಬೇಕಂದ್ರೆ ಯಾವ ರೀತಿ ಪ್ರೊವೈಡ್ ಮಾಡ್ಬೇಕಂದ್ರೆ ಸ್ಟೇರ್ ಕೇಸ್ ನಾವು ಇಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಅಂದ್ರೆ ಇಲ್ಲಿ ಮೇಲ್ಗಡೆ ಬಂದು ಇದು ಲ್ಯಾಂಡಿಂಗ್ ಆಗಿರುತ್ತೆ. ನಮ್ದು ಲ್ಯಾಂಡಿಂಗ್ ಇಂದ ನಾವು ಮೇಲ್ಗಡೆ ಹೋಗ್ಬೇಕಂದ್ರೆ ಬಲ್ಗಡೆ ಮುಖವಾಗಿ ತಿರ್ಕೊಂಡು ಮೇಲ್ಗಡೆ ಹೋಗ್ಬೇಕು ನಾವು. ಇಲ್ಲೇ ನಮ್ದು ನೆಕ್ಸ್ಟ್ ಫಸ್ಟ್ ಫ್ಲೋರ್ ನಮ್ಗೆ ಇಲ್ಲೇ ಆಕ್ಸೆಸ್ ಇರ್ತೈತಿ. ಆಮೇಲೆ ನಾವು ಇಳಿಯುವಾಗ ಇಲ್ಲೇ ನೋಡ್ಬೋದು ನೀವು ಯಾವ ಕಡೆ ಫೇಸ್ ಮಾಡಿ ಇಳಿಬೇಕಂದ್ರೆ ನಾವು ಹಿಂಗೆ ಇಳಿದು ಬಂದ್ರೆ ಐದರ್ ನಾರ್ತ್ ಕಡೆ ನಾವು ಮುಖ ಮಾಡಿ ಇಳಿಬೇಕು ಅಥವಾ ಈಸ್ಟ್ ಕಡೆ ಮುಖ ಮಾಡಿ ಇಳಿಬೇಕು. ಇಲ್ಲೇ ನೋಡ್ಬೋದು ನೀವು ನಾರ್ತ್ ಸೈಡ್ ನಾವು ಮುಖ ಮಾಡಿ ಇಳಿತೀವಿ. ಸೊ ಇದು ಪ್ಲಾನ್ ಆಗಿತ್ತು. ಹಿಂದ್ಗಡೆನೂ 1.5 ಫೀಟ್ ನಾನು ಇಲ್ಲೇ ಜಾಗ ಬಿಟ್ಟಿರ್ತೀನಿ. ಸೊ ಈ ಸೆಟ್ ಬ್ಯಾಕ್ ಅಗೇನ್ ಏನಂತಂದ್ರೆ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಒಂದು ಏನಂತಂದ್ರೆ ಒಂದು ಮಾಡರ್ನ್ ಅಂದ್ರೆ ಈ ಇಷ್ಟಿದ್ರೆ ಚೆನ್ನಾಗಿರ್ತೈತಿ ಅಂತ ಹೇಳಿ ಇಷ್ಟು ನಾನು ಸೆಟ್ ಬ್ಯಾಕ್ ಪ್ರೊವೈಡ್ ಮಾಡಿರ್ತೀನಿ. ಅದೇ ರೀತಿ ನಾನು ಚೇಂಜಸ್ ಕೂಡ ಇಲ್ಲಿ ಹೇಳಿರ್ತೀನಿ. ಇಲ್ಲಿ ನಮ್ಗೆ 1.5 ಫೀಟ್ ಬೇಡ, ಹಿಂದ್ಗಡೆ 1 ಫೀಟ್ ಜಾಗ ಸಾಕು ಅಂತ ಹೇಳೋದಾತಂದ್ರೆ ಇಲ್ಲೇ ನಮ್ಗೆ ಮುಂದ್ಗಡೆ ಇಲ್ಲೇ ನೋಡ್ಬೋದು 10 ಫೀಟ್ ನಮ್ಗೆ ಮುಂದ್ಗಡೆ ಜಾಗ ಸಿಕ್ಕೈತಿ. ಸೊ ಅದನ್ನ ಇಲ್ಲೇ ನಮ್ಗೆ 9 ಫೀಟ್ ಸಿಕ್ಕಿದ್ದು 10 ಫೀಟ್ ಅವಾಗ ಸಿಗ್ತೈತಿ. ಸೊ ಹಿಂದ್ಗಡೆ ನಾವು ಇಲ್ಲೇ 1.5 ಫೀಟ್ ಇದ್ರೆ ನಮ್ಗೆ 9 ಫೀಟ್ ಸಿಗ್ತೈತಿ.
1 ಫೀಟ್ ಆದರೆ 9 ಫೀಟ್ 6 ಇಂಚ್ ಅಂದ್ರೆ 9 ಫೀಟ್ ನಮಗಿಲ್ಲ ಮುಂದ್ಗಡೆ ಜಾಗ ಸಿಗ್ತೈತೆ ಅಂತೇಳಿ ಹೇಳ್ತೀನಿ. ಸೊ ಇಷ್ಟು ಇವತ್ತಿಂದ ಪ್ಲಾನ್ ಆಗಿತ್ತು. ಇದು ಯಾವ ಆಯ ಅಂದ್ರೆ ಇದು ವೃಷಭಾಯ ಬರ್ತೈತಿ. ಆಮೇಲೆ ಇದು ಯಾವ ಒಳಾಯನ ಹೊರಾಯನ ಅಂತ ಕೇಳಿದ್ರೆ ಇದು ಒಳಾಯ ಅಂತೇಳಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಸೊ ಇದು ಒಳಾಯ ಹೊರಾಯ ಡಿಫ್ರೆನ್ಸ್ ಏನು ಅಂತಂದ್ರೆ ಒಳಾಯ ಅಂದ್ರೆ ಈ ವಾಲಿಂತ ಈ ವಾಲ್ಗೆ ನಾವು ಸೈಜನ್ನು ಕನ್ಸಿಡರ್ ಮಾಡಿರ್ತೀವಿ. ಅಂದ್ರೆ ಇವಾಗ ನಾನು 27 ಫೀಟು 23 ಫೀಟ್ ಅನ್ನಲ್ಲ, ಅದು ಒಳಗಡೆ ಗೋಡೆಯಿಂದ ಒಳಗಡೆ ಗೋಡೆಗೆ 27 ಫೀಟ್ ಇದೆ. ಅದೇ ರೀತಿ ಈ ಕಡೆ ಒಳಗಡೆ ಗೋಡೆಯಿಂದ ಒಳಗಡೆ ಗೋಡೆಗೆ 23 ಫೀಟ್ ಇದೆ. ಹೊರಾಯ ಏನಂತಂದ್ರೆ ಇಲ್ಲಿ ಹೊರಗಿಂದ ಗೋಡೆಗೆ ಏನು ಕಾಣುತ್ತಲ್ಲ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಇದು ಹೊರಾಯ ಅಂತೇಳಿ ಕನ್ಸಿಡರ್ ಮಾಡ್ತೈತಿ. ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು. ನಾನು ಭಾಳ ಇನ್ ಡೆಪ್ತ್ ಪ್ಲಾನ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇನ್ನೂ ಏನಾರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಕಾಮೆಂಟ್ ಒಳಗೆ, ಅಥವಾ ಯಾವ್ದಾರ ನಿಮ್ಗೆ ಮನೆ ಪ್ಲಾನ್ ಬೇಕಾಗಿತ್ತು ಅಂದ್ರೆ ಕಾಮೆಂಟ್ ಡೌನ್ ಮಾಡಿರಿ. ನಾನು ಯಾವ ಸೈಜ್ ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ನಿಮ್ಗೆ ಮನೆ ಕಟ್ಟಿಸ್ಬೇಕಾಗಿತ್ತಂದ್ರೆ ಮೇಲ್ಗಡೆ ನಂಬರ್ ಐತಿ. ಸೊ ಆ ನಂಬರಿಗೆ ಕಾಲ್ ಮಾಡಿರಿ. ನಿಮ್ಗೆ ವಾಸ್ತು ಪ್ರಕಾರ ನಾವು ಆಮೇಲೆ ಮಾಡರ್ನ್ ರೀತಿ ವಾಸ್ತು ಪ್ರಕಾರ ಮನೆನ ಇಲ್ಲಿ ಮಾಡಿಕೊಡ್ತೀವಿ. ಇಲ್ಲಿ ಇನ್ನೊಂದು ನಾನು ಲೋವರ್ ಕ್ಯಾಬಿನೆಟ್ ಅಂತೇಳಿ ತೋರಿಸೀನಿ. ಇದೇನಪ್ಪ ಅಂತಂದ್ರೆ ಇಲ್ಲೇ ವಿಂಡೋ ಐತಿ. ಸೊ ಇಲ್ಲೇ ನಾವು ವಾರ್ಡ್ರೋಬ್ನ ಕೊಡಕ್ಕೆ ಬರಲ್ಲ, ಯಾಕಂದ್ರೆ ವಿಂಡೋ ಕ್ಲೋಸ್ ಆಗಿಬಿಡ್ತೈತಿ. ವಿಂಡೋ ಯಾವಾಗಲೂ ನಮ್ದು ಸಿಲ್ ಲೆವೆಲ್ಗೆ ಇರ್ತೈತಿ. ಅಂದ್ರೆ ನೆಲದಿಂದ 3 ಫೀಟ್ ಹೈಟಿಂದ ವಿಂಡೋ ಸ್ಟಾರ್ಟ್ ಆಗ್ತೈತಿ ನಮ್ದು. ಈಗ ಕೆಳಗಡೆಯಿಂದ ನಮಗೆ 3 ಫೀಟ್ ಇಲ್ಲೇ ಖಾಲಿ ಇರ್ತೈತಲ್ಲ, ಆ 3 ಫೀಟ್ ಒಳಗೆ ನಾವು ಇಲ್ಲೇ ಒಂದು ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ವಿಂಡೋ ಇದೆ 3 ಫೀಟ್ ಐತಿ. ಸೊ ಇಲ್ಲಿ ನಾವು 3 ಫೀಟದ್ದು ಒಂದು ಇಲ್ಲಿ ಕ್ಯಾಬಿನೆಟ್ಸ್ ಅಂತಂದ್ರೆ ನಮ್ಗೆ ಸ್ಮಾಲ್ ಕೆಳಗಡೆ ಅಷ್ಟೇ ನಾವು ಇಲ್ಲೇ ಕಂಪಾರ್ಟ್ಮೆಂಟ್ ಅಂದ್ರೆ ವಾರ್ಡ್ರೋಬ್ ಸ್ಮಾಲ್ ವಾರ್ಡ್ರೋಬ್ ಟೈಪ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೇ ಸ್ಪೇಸ್ ಕೂಡ ಯುಟಿಲೈಸ್ ಆದಂಗೆ ಆಗ್ತೈತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ಲೋವರ್ ಕ್ಯಾಬಿನೆಟ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನಾವು ಇದನ್ನು ಕಂಪ್ಲೀಟ್ ಆಗಿ ಒಂದು ಸ್ಮಾಲ್ ಕಟ್ಟೆ ಥರ ಅಂದ್ರೆ ಸೋಫಾ ಟೈಪ್ ಮಾಡ್ಕೊಂಡ್ರೆ ಮೇಲ್ಗಡೆ ಕುಷನ್ ಹಾಕೊಂಡ್ರೆ ಇಲ್ಲಿ ಕುಂದ್ರಾಕು ನಮ್ಗೆ ಬರ್ತೈತಿ. ಸೊ ಇಲ್ಲಿ ಮೇಲ್ಗಡೆ ಕುಂದ್ರೆ ಕೆಳಗಡೆ ಆಗಿ ನಮ್ಗೆ ಖಾಲಿ ಇರ್ತೈತಿ. ಏನೇನೋ ಇಲ್ಲಿ ನಾವು ಬಾಕ್ಸ್ ಅಥವಾ ಡೋರ್ ಮಾಡ್ಕೊಂಡ್ರೆ ಇಲ್ಲೇ ನಮ್ದು ಏನಾದರೂ ಬೆಡ್ರೂಮಿಗೆ ಬೇಕಾಗಿರೋಂಥ ವಸ್ತುಗಳನ್ನು ಬೆಡ್ಶೀಟ್ ಆಗಲಿ ಆಮೇಲೆ ರಗ್ ಆಗಲಿ ಇದನ್ನು ಎಲ್ಲ ಈ ಕಡೆ ಇಲ್ಲಿ ಇಡಬಹುದು. ಸೊ ಇದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡೋ ಕಾರಣ ಇಷ್ಟೇ. ಎಲ್ಲ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಮನೆ ಕಟ್ಟುವಾಗ ಈಸಿ ಆಗ್ತೈತಿ. ಸೊ ನಾವು ಇಂಟೀರಿಯರ್ ಮಾಡಿಸ್ತೀವಿ ಅಥವಾ ಮಾಡಿಸಂಗಿಲ್ಲ ಅಂತ ಅನ್ನೋದು ಸೆಕೆಂಡರಿ. ನಾವು ಇಂಟೀರಿಯರ್ ಮಾಡಿಸ್ತೀವಿ ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡಿದರೆ ನೀವು ಮುಂದೆ ಯಾವಾಗಾದರೂ 5 ವರ್ಷ 10 ವರ್ಷ ಬಿಟ್ಟು ನೀವು ಇಂಟೀರಿಯರ್ ಮಾಡೋದು ಕೂಡ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋಲ್ಲ. ಏನಪ್ಪ ತೊಂದರೆ ಅಂದರೆ ಈಗ ಇಂಟೀರಿಯರ್ ಮಾಡ್ತೀವಿ ಅಂದ ತಕ್ಷಣ ಹಳೆ ಮನೆಗೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಇಲ್ಲ ಈ ಗೋಡೆ ಹೊಡಿಬೇಕಾಗ್ತೈತಿ ಅಥವಾ ಇಲ್ಲೊಂದು ಏನೋ ಮಾಡ್ಬೇಕಾಗಿರ್ತೈತಿ ಅಂತಂದು ಹೇಳ್ತಾರೆ. ಸೊ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ನಾವು ಯಾವಾಗಾದರೂ ಫ್ಯೂಚರ್ ಒಳಗೆ ಇಂಟೀರಿಯರ್ನ ಮಾಡ್ಕೋಬೋದು. ಯಾಕಂತಂದ್ರೆ ಒಂದು ಮನೆ ಕಟ್ಟಿದ್ರೆ ಮಿನಿಮಮ್ ಒಂದು 50 60 70 80 ವರ್ಷ ಅಂತ ನಮಗೆ ಬರಬೇಕು. ಸೊ ಅಷ್ಟರೊಳಗೆ ನಮ್ದು ಏನಾದರೂ ಒಂದು ಮಾಡ್ಬೇಕಂತೇಳಿ ಇಲ್ಲ ಇಂಟೀರಿಯರ್ದು ಪ್ಲ್ಯಾನ್ ಇತ್ತಂದ್ರೆ ಇವಾಗಲೇ ಮುಂಚೆ ನಾವು ಮನೆಯ ಪ್ಲ್ಯಾನ್ ಕಟ್ಕೊಳ್ಳೋವಾಗ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕಾಗ್ತೈತಿ. ಇವತ್ತಿನ ವಿಡಿಯೋ ಸ್ವಲ್ಪ ಲಾಂಗ್ ಇತ್ತು, ಬಟ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ ಅಂತ ಅನ್ಕೊತೀನಿ. ನಿಮ್ಮದು ಸಪೋರ್ಟ್ ಇರಲಿ. ಸೊ ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ.